ಬರಿ ಯಪ್ಪ ಅಣ್ಣ ಬರಿ ನಮ್ಮ ಕಂಪನಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಸುಪ್ರಸಿದ್ಧವಾಗಿರುವ ಈ ನಮ್ಮ ಕಂಪನಿ ಬೀಜಗಳನ್ನು ಹಿಂದೆ ಬಿತ್ತರಿ ಅಪಾರ ಬೆಳೆಯನ್ನು ಬೆಳೆಯಿರಿ. ನಮ್ಮ ಕಂಪನಿಯಿಂದ ಬೆಳೆಯುವ ಬೆಳೆ 30 ದಿವಸಗಳಲ್ಲಿ 160 ದಿವಸಗಳಲ್ಲಿ 340 ದಿವಸಗಳಲ್ಲಿ ಚೆನ್ನಾಗಿ ಬೆಳೆಯುವ ಬೆಳೆ. ಬೇಗ ಬೇಗ ಬಂದು ಈ ನಮ್ಮ ಕಂಪನಿ ಬೀಜಗಳನ್ನು ಖರೀದಿಸಿರಿ, ಡಿಂಗಾಂಗ ಮಾಡಿರಿ.
ಯಾರ್ ನೀನು? ಅಲ್ಲ ದಾರ ನಿಂತ್ಕೊಂಡು ಯಾರು ಮುಂಚಿದಂಗ ಒದ್ರಾಕತ್ತಿ? ಸ್ವಲ್ಪ ದಾರಿ ಬಿಟ್ಟು ಸೈಡಿಗೆ ಬಿಟ್ಟು ಬಂದ್ರಪ್ಪ ತಮ್ಮ. ನೀಲಿ ಬರ್ತಿ ಅಂತಾನೆ ನಾ ಗಂಟ್ಲು ಆಗತ್ತನ ಒಟ್ಟಾಗತ್ತೀನಿ. ನಾವತ್ತು ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಅಂದ್ರೆ ನೋಡಕ್ ಎಷ್ಟು ಟಿಕ್ಟಾಪ್ ಕಾಣತ್ರಿ, ನಿಮಗ್ ಬಾಯಿ ನೋಡಿದ್ರ ಎಷ್ಟು ಒಂದ್ ಐತ್ರಿ. ಯಜಮಾನ್ರೆ, ಈ ಪಬ್ಲಿಕ್ ರಸ್ತೆದಾಗ ಬರ್ಬೇಕಾದ್ರ ಪಂಚಾಯತಿ ಪರ್ಮಿಷನ್ ಬೇಕು. ಅದು ಅಲ್ಲದೆ ರಸ್ತೆದಾಗ ಯಾರು ಬರ್ತಾರ ಹೆಸರು ಬರ್ತಾರ ಅಂತವ್ರಿಗೆಲ್ಲ ಮರ್ಯಾದೆ ಕೊಡ್ಬೇಕು. ನೋಡಕ್ ಕಾಣಿಸ್ತೀವಿ ಮರ್ಯಾದೆ. ಬಾಯಿ ಬಾಯಿ ಬರಬೇಕಲ್ಲ. ಒಂದು ತಗೊಂಡ್ ಹೋಗ್ಲಿ ಫ್ಯಾಕ್ಟ್ರಿ ಬೋಂಗ ಓದಂಗ್ ಹೋದ್ರಾಗತ್ತಿಲ್ಲ. ನಿಮಗೆ ಅಲ್ಲಿ ಜಗ ಸಿಕ್ಕೈತೋ ಇಲ್ಲ, ಬಂದ ಕೂಡಲೇ ಹಿಂಗ್ಯಾಕ್ ಮಾಡಾಕತ್ತೀರಿ? ಅರೇ ದೋಸ್ತ, ಏನು ಒಬ್ಬನೇ ಮಾತಾಡಕತ್ತಿಯಲ್ಲ? ಮನೆಗೆ ಯಾರು ಬಂದಿಲ್ಲ? ಅಲ್ಲ ಉಸಾಬರಿ ಒಳಗ ನಾವು ಅಡ್ವರ್ಟೈಸ್ ಮಾಡಿದ್ರ ಬಂದವ್ರೆಲ್ಲ ಏತಪ್ಪ ಏ ಅಣ್ಣ ಏ ದೋಸ್ತ ಅಂತ ಮಾತಾಡ್ತಾರ. ಇವ್ರು ಏ ಮನೆ ಮಾತಾಡಕತ್ತಾರ ಅಂದ ಮ್ಯಾಲ ಚೇರ್ಮನ್ ಕಾಣಿಸ್ತಾರ. ಇರ್ಲಿ ನಮ್ಮ ಚೀಪಾಗಿ ಮಾತಾಡಕತ್ತಾರ. ಮಾತಾಡಿ ಯಾರ ಮಗ ಇದ್ರು ನನಗೇನ ಮಾಡೋದೈತಿ? ನಾನು ಪಾಡಿಗೆ ನಾನ್ ಬೀಜದ ಅಡ್ವರ್ಟೈಸ್ ಮಾಡೋದ್ರ ಒಬ್ರು ನಿಂತ್ಕೊಂಡು ವಟ 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 ಅಂತ ವಿಚಾರ ಮಾಡ್ತಿದ್ದ. ಏನ್ ಸಮಾಚಾರ? ನೀವ್ ಯಾರು ಇರ್ಬೋದು ಅಂತ ವಿಚಾರ ಮಾಡಾಕತ್ತೀನ್ರಿ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ತಿರ್ಗಾಡಿದ ಮಗ ಏನ ಇದುವರೆಗೂ ನಿಮ್ಮಂತವ್ರು ಯಾರು ಸಿಕ್ಕಿಲ್ರಿ. ಅದಕ್ಕೆ ಸ್ವಲ್ಪ ಗರ್ವ ಬರ್ದಂಗ ಐತ್ರಿ. ಅಲ್ಲ ನೀವು ನನ್ ಕಡೆ ಮುಖ ಮಾಡಿ ಮಾತಾಡಲ್ಲ. ಬರ್ತೈತ್ರಿ ಗೋಪಿ ಅವ್ರ ನನ್ನ ಶಂಕರ ಭಟ್ಟನ ಏಕೈಕ ಸುಪುತ್ರಿ ಅದಕ್ಕ ಹಂಗ ಯಾಕಾಗೇರಿ ಎಲ್ಲ ರೋಗ ಕಾಣಿಸ್ತಾವ. ಅಲ್ಲ ನಾನು ವಿಚಾರ ಹೋಗಿ ಮಾನಗೇರಿ ಏನಿದು ಇದೇನಿದು ನಿನ್ನ ಅವತಾರ? ನಿನಗೆ ಯಾವಾಗ ಹಿಡಿತಿದ್ ರೋಗ? ಗಂಗ ಇದೊಂದು ಕೋಟಿ ಕಟ್ಟಿಸಿ ಬಿಡ್ರಿ. ಯಾಕ? ನಮ್ಮ ಅಪ್ಪ ಅವಾಗ ಅಪ್ಪಟ ಮಗನ ಸಿಕ್ಕಾಪಟ್ಟಿ ಸಾಲಿ ಕಲ್ತು ಒಂದು ನೌಕರಿ ಸಿಗಲಾರ್ದ ಊರ ಖಾಲಿನ ಕುಂತಿದ್ದ. ನಮ್ಮೂರ್ ಜಾತ್ರೆಗೆ ಹುಡುಗರು ಎಲ್ಲರೂ ಕೂಡಿ ಒಂದು ನಾಟಕ ಮಾಡಿದ್ರು. ಆ ನಾಟಕದಾಗ ಹಾಸ್ಯ ಪಾತ್ರ ಮಾಡೋರು ಯಾರು ಇರ್ತಿಲ್ಲ. ಅವರು ತುಂಬಾ ಒತ್ತಾಯ ಮಾಡಿ ನನಗ ಆ ಪಾತ್ರ ಕೊಟ್ರು. ಆ ನಾಟಕದಾಗ ನನ್ನ ಪಾತ್ರ ಆಗಿತ್ತು ದಾರು ಕುಡಿಯೋದು, ಸಿಗರೇಟ್ ಸೇದೋದು, ಹುಡುಗಿರ್ನ ಚುಡೋದು. ಈ ನಾಟಕ ನೋಡಕ ನಮ್ಮ ಅಪ್ಪ ಬಂದಿದ್ದ. ಆ ಅಭಿನಯ ಮಾಡ್ಬೇಕಂತ ಅರ್ಧ ದಾರು ಬಾಡ್ಲಾಕ್ ತಂತಾಪ ಹಾಕಿ ಕುಡಿದ ಅಷ್ಟೇ ಕರೆ ಮ್ಯಾಗ ಸಿಗರೇಟ್ ಹಚ್ಚಿ ತುಂಬಿ ಕಡ್ಡಿ ಕೊರ್ದಿದ. ನಮ್ಮ ಅಪ್ಪ ಮನೆಗೆ ಹೋಗೋದ್ರೊಳಗ ಬಾರಪ್ಪ ಬಾ ಕುಮಾರ ಕಂಠೀರವ ಬಾ. ಕುಡ್ದ ಹಿಂಗಾಗಿನಿ ನೀ ನಾಟಕ ಯಾವ ಮಾಡಿ ಟೇಸ ಕುಡ ಬಂದಿಯಲ್ಲ ಅಂತ ಸಿಕ್ಕಾಪಟ್ಟೆ ಬೈ 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 ಬೈದ್ರಿ. ನನ್ನ ಮನೆ ಆಗಿರ್ಬೇಡ ಅಂತ ಅವ್ರಿಗೆ ಹಾಕಂದ್ರಿ ನಮ್ಮ ಅಪ್ಪ ಮಲ್ಲಪ್ಪ. ಮುಂದೆ ಏನಾಯ್ತ? ಮುಂದ ಹೇಳ್ತಾನೆ ಪೂರ್ತಿ ಕೇಳ. ತಿತ್ತಿನ ಮನುಷ್ಯ ನಮ್ಮ ಅಪ್ಪ ಈಗ ಅಂದಾನ ಅಂದ ಮೇಲ ನಾಟಕ ಮುಗಿಸಿ ಬರೋಬ್ಬರ್ ನನ್ನ ಬೌಡಿ ಪಾರ್ಟಿ ಮಾಡಿವಲ್ಲ ಅವಳ ಮನೆಗೆ ಹೋಗಿದ್ದ. ಅವನ ಅದನ್ನೇನ್ ಕೇಳ್ತೀಯ ಗಂಗಾ? ಅಕ್ಕಿ ಒಬ್ಬನಿಗೆ ಸೀರೆ ಹೋಗ್ಲಿಕ್ಕೆ ಹತ್ತೋದು, ಒಬ್ಬನಿಗೆ ಜಂಪರ್ ಹೋಗ್ಲಿಕ್ಕೆ ಹತ್ತೋದು, ಲಂಗ ಹೋಗ್ಲಿಕ್ಕೆ
ತಲಿ ಕಚ್ಚೋದು ಅಲ್ಲಿ ನನಗ್ ಕೆಲಸ ಆಗ್ತಾವ ಅಂತ ಹೇಳಿ ಟಿವಿ ಕಂಪ್ನಿ ಒಳಗ ಬೀಜದ ನೌಕರಿ ಸೇರಿ ನಾ ಊರಿಗೆ ಬಂದೇನ್ರಿ. ಹಿಂಗೆ ನೋಡು ಕೊಡ್ತಾರ ಅಂತೂ ನಾಟಕಿ ಮೇಲೆ ಹಾಕಿ ಈಗ ಮಂಡ್ಯ ಆಗಿ ಈ ಟಿವಿ ಕಂಪ್ನಿಯಾಗ ನೌಕರಿ ಮಾಡಕತ್ತಿ ಅಂದಂಗ ಇದಕ್ಕ ಟಿವಿ ಅಂತ ಯಾಕಂತಾರ ನಾನೆಲ್ಲ ಕೇಳಕ ನೀ ನಮ್ ಕಂಪ್ನಿ ಡೈರೆಕ್ಟರ್ ಏನ್ ಅನ್ನಾಗ ನೀನು ಬಂದಾಕಿ ಮಿಸ್ಟರ್ ಗೋಪಿ ಅವ್ರೆ ನಮಗ ಮಿಸ್ಟರ್ ಗೆಸ್ಟರ್ ಅಂತ ಕರೆಯಕ್ ಹೋಗ್ಬೇಡ್ರಿ. ಇನ್ನು ನಾ ಕುಮಾರ್ ಹೊತ್ತೆ ಅಮ್ಮನಿ ನೀನು ನನ್ನ ಅಮ್ಮನ ಅಂತ ಕರಿಬೇಡ. ನಾನು ಇನ್ನು ಸಣ್ಣ ಗದೀನಿ ಬರೇ ಕುಮಾರಿ ಗಂಗಾ ಅಷ್ಟೇ. ಅಂತೂ ಈ 20ರ ಹರಿಯದ ಚಂದ್ರ ಹುಡುಗನಿಗೆ ದೊಡ್ಡಕ್ಕಾಗುವ ಬಲು ಚಂದ ಹುಡುಗಿ ಹೊಂದುತ್ತದೆ ಅಂತ ಕಾಣತ್ತೆ. ಏನಂದ್ರೆ ಏನಂದ್ರಿ ಜೋಡತ್ತಾದ್ರ ಹೆಂಗಿರ್ತೈತಿ ಅಂದ್ರ ನೋಡಿ ಏನೋ ನಮ್ಮ ಮಗು ಅಂತ ಹೇಳಿ ಆತ್ಮವಿಶ್ವಾಸದಿಂದ 2 ಬಲೆ ತರಿಗಿಲೆ ಮಾತು ನಿಮಗ ನಾನು ಮಾತಾಡಿದ್ದೀನಂತ ಮಾಡಿ ನಿಮ್ ಬೀಜ ಈಗಿನ ಬೀಜದಾಗ ಕೈಬೇಕೆ ಅದಾವ. ನಾವು ನಿಮ್ ಬೀಜ ಹಿಡಿಬೇಕು, ಅದು ಎಲ್ಲದ್ರಲ್ಲಿ ಹೆಂಗ್ ಬೇಕಂಗ್ ಬೆಳಿಬೇಕು. ಇದೆಲ್ಲ ಯಾಕ ನಮ್ಮ ತಗೊಂಡಲ್ಲ ಭಾಷಣ ಅವ ಯಾವ ಬೀಜ ತಂದು ಕೊಡ್ತಾನ ಅದೇ ಬೀಜ ತಂದು ಬಿತ್ತಿರ್ಬೇಕು. ಹಂಗಲ್ರಿ ನಮ್ಮ ಬೀಜ ಒಂದ್ಸಲ ಬೀರ್ತಿ ನೋಡ್ರಲ್ಲ ಅಂತ ಬೇಡ, ನಿಮ್ ಬೀಜನೂ ಬೇಡ ಏನು ಬೇಡ. ನಾನು ಬರ್ತೀನಿ, ನಾ ಬಂದು ಬಹಳ ನಾನು ಬರ್ಲಾ ತಡಿಯಲಿ ಗಂಗೆ ನಮ್ಮ ಬೀಜ ನಿಮ್ ಬೀಜ ಏನೈತಿ ಬೀಜಕ್ಕ ಇನ್ನು ಕರೆಂಟ್ ಪಾಸ್ ಆಗಿಲ್ಲ ಮಾಸ್ತರ. ಹೇಳಿ बरी बरी ठूसी लगना टिकला तेना भोगा
ನೀವರೇ ಬಂತು ನಮ್ಮ ಪಾಟೆ ಬರೀಪ್ಪ ಅಣ್ಣ ಬರೀ ನೀವರೇ ಬಂದು ಪಾಟೆ ಸ್ವಲ್ಪ ದಾರಿ ಬಿಟ್ಟು ಸಾಡಿ ನಿಂತು ಮಾತಾಡ್ರಿ ಈ ದಾರಿ ಮ್ಯಾಗ ನಿಂತ್ರಪ್ಪ ಅಂತಂದ್ರ ಹೋಗೋರು ಬರ್ತೀರಿ ಸ್ವಲ್ಪ ದಾರಿ ಬಿಟ್ಟು ಸಾಡಿ ನಿಂತ್ರಂದ್ರ ನಮಗೂ ಹೋಗಾಕ ನಿಧಾನ ಅಲ್ಲ ಬಂದವರೆಲ್ಲ ದಾರಿ ಬಿಟ್ಟು ನಿಂದ್ರು ದಾರಿ ಬಿಟ್ಟು ನಿಂದ್ರ ಅನ್ಲಕ್ಕ ಈ ದಾರಿನೇ ಮಾಡಿರೋದಕ್ಕಂತೀರಿ ಈ ದಾರಿ ಬಿಟ್ಟು ನಿಂದ್ರಲಕ್ಕ ನೀವ್ ಯಾವ ಸಾಹೇಬ ನಾವು KKBS ಅಂತ ಇವತ್ತೇ ಧರ್ಮಶಾಲೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಹನುಮಪ್ಪನ ದರ್ಶನಕ್ಕೆ ಬಂದಿದೆ ದರ್ಶನಕ್ಕ ಹಂಗಂದ್ರ ಆಲ್ ಕರ್ನಾಟಕ ಭಿಕ್ಷಕರ ಸಂಘದ ಅಧ್ಯಕ್ಷರು ಅಂತ ನೋಡ್ರಿ ಈ ಸಂಘ ಹೋಗಿ ಹೋಗಿ ಇಂಥ ಸಂಘಕ್ಕೆ ಅಧ್ಯಕ್ಷ ಆಗಿದ್ದೆ ನಮ್ಮಂಗ ನಿನ್ನ ಹೆಸರೇನಪ್ಪ ಹೆಸರು ಧರ್ಮ ಅಂತ ನೋಡ್ರಿ ಈ ಸಂಘ ನಾವು ಹೌದ್ರಿ ನಮ್ಮ ಊರಾಗ ನಾವೊಂದು ನಾಟಕ ಮಾಡಿದೀವಿ ಆ ನಾಟಕದಾಗ ನಾನು ಒಂದು ಭಿಕ್ಷಕನ ಪಾತ್ರ ಮಾಡಿದ್ದೆ ನಾಟಕ ನೋಡಿದ ನಮ್ಮ ತಾಯಿ ನಾವಿಟ್ಟು ಅನುಕೂಲಿಸ್ತಿದ್ರು ಭಿಕ್ಷಕನ ಪಾತ್ರ ಮಾಡಿ ನಮ್ಮ ಮನಿ ಮರ್ಯಾದೆಗಳು ಅಂತ ತಿಳಿದು ಮನಿಂದ ಹೊರಗಾಕಿದ್ರು ಅಂದಿನಿಂದ ಇಂದಿನವರೆಗೂ ಕೆಜೆ ನೋಡ್ರಿ ನಾವು ನಾಟಕದಾಗ ಹಾಸ್ಯ ಪಾತ್ರ ಮಾಡಿ ಮನೆ ಬಿಟ್ಟು ಹೊರಗೆ ಬಂದ್ರ ಈ ಮಗ ನಾಟಕದಾಗ ಅಮ್ಮ ಭಿಕ್ಷಕನ ಪಾತ್ರ ಮಾಡಿ ಮನೆ ಬಿಟ್ಟು ಹೊರಗೆ ಬಂದ್ರಿ ಅನ್ನಂಗ ನಿನ್ ಹೆಸರೇನಪ್ಪ ನನ್ನ ಹೆಸರು ಬರ್ಮ ಅಂತ ನೋಡ್ರಿ ಊರ ಡ್ಯಾಮ್ಗ ಮುಳುಗಾಕತ್ತಂತಿ ನಾ ಬಂದು ನಿಂತೂರ ನೀವೇ ನಮ್ ಸಂಬಂಧಿಕರಂತ ತಿಳಿದು ನಮಗೊಂದು ಪದಕಕ್ಕ ದಾರಿ ತೋರ್ಸ್ರಿ ಸರಿ ಹಂಗಾದ್ರ ಬಾ ನಮ್ ರೂಮಿಗೆ ಹೋಗಿ ಮಾತಾಡೋಣ ಆಯ್ತು ನಡಿ ಹೋಗೋಣ Thank you.